ಸ್ಟೂಡೆಂಟ್ಸ್ KVG ಬ್ಯಾಂಕಲ್ಲಿ ಒಳ್ಳೆ ಅಪರ್ಚುನಿಟಿ ಕರ್ನಾಟಕದಲ್ಲಿ. ಸೊ 1435 ಪೋಸ್ಟ್ ಕಾಲ್ ಆಗಿದ್ದಾವೆ. ಆಫೀಸರ್ ಲೆವೆಲ್ ಇದೆ, ಕ್ಲರ್ಕ್ ಲೆವೆಲ್ ಇದೆ, ಹೌದಾ. ಸೊ ಯಾವ ಇದೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅಪ್ಲೈ ಮೋಡ್ ಆನ್ಲೈನ್ ಇರುತ್ತೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 21 ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ಇದೇ ಮಂತು ಲಾಸ್ಟ್ ಡೇಟು. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ 1 ಸೆಪ್ಟೆಂಬರ್ಗೆ, ಹೌದಾ. ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಎನಿ ಡಿಗ್ರಿ ಆದವರು, ಮೇಲ್ ಆ್ಯಂಡ್ ಫೀಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು, ಹೌದಾ. ಸೊ ನೆಕ್ಸ್ಟ್ ಏಜ್ ಲಿಮಿಟ್ ಬಂದ್ಬಿಟ್ಟು 20 ಸ್ಟಾರ್ಟು 20 to 28 ಇಯರ್ಸ್ ಆಗಿರ್ಬೇಕು, ಹೌದು. ಸೊ ನೆಕ್ಸ್ಟು ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಜನರಲ್ಗೆ, OBCಗೆ, EWSಗೆ 850 ಇರುತ್ತೆ. SC ST ಆ್ಯಂಡ್ PWDಗೆ 175 ಮಾತ್ರ ಇರುತ್ತೆ. ಆ್ಯಂಡ್ ಪೇಮೆಂಟ್ ಮೋಡು ಆನ್ಲೈನ್ ಇರುತ್ತೆ. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಯಾವ್ದು ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು. ಸೊ ಡೇಟ್ ಆಫ್ ಎಕ್ಸಾಮಿನೇಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ, ಸೊ ಡೇಟ್ ಆಫ್ ಫ್ರೀ ಎಕ್ಸಾಮಿನೇಷನ್ PET ಅಂತ ಕರೀತಾರೆ, ಅದು ನವಂಬರ್ 2025 ಒಳಗೆ ಆಗ್ಬೋದು, ಹೌದಾ. ಸೊ ನೆಕ್ಸ್ಟು ಪ್ರಿಲಿಮ್ಸ್ ಎಕ್ಸಾಮು ನವಂಬರ್ ಟು ಡಿಸೆಂಬರ್ ಒಳಗೆ ಆಗ್ಬೋದು. ಆ್ಯಂಡ್ ಪ್ರಿಲಿಮ್ಸ್ ರಿಸಲ್ಟು ಡಿಸೆಂಬರ್ ಟು ಜನವರಿ ಒಳಗೆ ಬಿಡ್ತಾರೆ, ಹೌದಾ. ಸೊ ನೆಕ್ಸ್ಟ್ ಡೌನ್ಲೋಡ್ ಫಾರ್ ಮೇನ್ಸ್ ಎಕ್ಸಾಮ್, ಹೌದಾ. ಸೊ ಹಾಲ್ ಟಿಕೆಟ್ ಡೌನ್ಲೋಡ್ ಅಷ್ಟರೊಳಗೆ ಯಾವಾಗ ಬಿಡ್ತಾರೆ ಅಂದರೆ ಡಿಸೆಂಬರ್ ಟು ಫೆಬ್ರವರಿ. ಯಾವುದಕ್ಕೆ? ಮೇನ್ಸ್ ಎಕ್ಸಾಮ್. 2 ಎಕ್ಸಾಮ್ ಇರ್ತವೆ, ಒಂದು ಪ್ರಿಲಿಮಿನರಿ, ಒಂದು ಮೇನ್ಸ್. ಬ್ಯಾಂಕಿಂಗಲ್ಲಿ ಆಗೇ ಇರುತ್ತೆ, ಹೌದಾ. ಸೊ ನೆಕ್ಸ್ಟ್ ಇಂಟರ್ವ್ಯೂ ಡೇಟು ಜನವರಿ ಟು ಫೆಬ್ರವರಿ ಒಳಗಡೆ ಆಗುತ್ತೆ, ಹೌದಾ. ಇಲ್ಲಿ ಯಾವುದೇ ಲಂಚ ನಡೆಯಲ್ಲ, ಏನು ನಡೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್, ಹೌದಾ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಆಫೀಸ್ ಅಸಿಸ್ಟೆಂಟ್ಗೆ ಗ್ರ್ಯಾಜುಯೇಟ್ ಅಟ್ ಎನಿ ಸ್ಟ್ರೀಮ್, ಯಾವಾಗ ಬೇಕಾದ್ರಲ್ಲಿ ಡಿಗ್ರಿ ಆಗಿದ್ರೆ ಮುಗೀತು ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗೆ. ಸೊ ನೆಕ್ಸ್ಟು ಆಫೀಸರ್ ಸ್ಕೇಲ್ಗೆ ಗ್ರ್ಯಾಜುಯೇಟ್ ಇನ್ ಎನಿ ಸ್ಟ್ರೀಮ್, ಹೌದಾ, ಅದಕ್ಕೂ ಕೂಡ ಎನಿ ಡಿಗ್ರಿ. ಆಫೀಸರ್ ಸ್ಕೇಲ್ 2 ಜರ್ನಲಿಸ್ಟ್, ಅದರಲ್ಲಿ ಗ್ರ್ಯಾಜುಯೇಟ್ ಆಗಿರಬೇಕು ಪ್ಲಸ್ 2 years ಎಕ್ಸ್ಪೀರಿಯನ್ಸ್ ಇರಬೇಕು, ರಿಲೆವೆಂಟ್ ಎಕ್ಸ್ಪೀರಿಯನ್ಸ್, ಹೌದಾ. ಸೊ ಅದ್ರಿಗೆ ತಕ್ಕಂಗೆ ಜರ್ನಲಿಸ್ಟಿಗೆ ತಕ್ಕಂಗೆ ಒಂದು 2 years ಎಕ್ಸ್ಪೀರಿಯನ್ಸ್ ಇದ್ದರೆ ಆಯಿತು. ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್, ಹೌದಾ, ಡಿಗ್ರಿನ ರಿಲೇಟೆಡ್ ಫೀಲ್ಡ್ ಲೈಕ್ IT, ಅಗ್ರಿ, ಲಾ, ETC, ಹೌದಾ. ಸೊ IT ಆದವ್ರಿಗೆ ಕೂಡ ಒಳ್ಳೆ ಅಪರ್ಚುನಿಟಿ, ಅಗ್ರಿ ಆದವ್ರಿಗೂ ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ಇವನ್ ಲಾ ಆದವ್ರಿಗೂ ಕೂಡ ಇದೆ ಜಾಬ್ಸ್. ಸೊ ಆಫೀಸರ್ ಸ್ಕೇಲ್ 3 ಇಲ್ಲಿ ನಿಮ್ಗೆ ಬಂದ್ಬಿಟ್ಟು 5 years ಆ್ಯಂಡ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇರಬೇಕು? 5 years ಎಕ್ಸ್ಪೀರಿಯನ್ಸ್ ಇರಬೇಕು. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಒಳಗಡೆ ಯಾವ್ದಾದ್ರು ನೀವು ಪ್ರೈವೇಟ್ ಬ್ಯಾಂಕಲ್ಲಿ ನಾವು ವರ್ಕ್ ಮಾಡ್ತಿದ್ರೆ ಒಳ್ಳೆ ಅಪರ್ಚುನಿಟಿ, ಹೋಗ್ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಸೊ ಪೋಸ್ಟ್ ಡೀಟೇಲ್ಸ್ ಬಂದ್ಬಿಟ್ಟು ಯಾವ ಪೋಸ್ಟ್ಗೆ ಎಷ್ಟೆಷ್ಟಿದಾವೆ ಅಂತೇಳಿ, ಹೌದಾ. ಆಫೀಸ್ ಅಸಿಸ್ಟೆಂಟ್ಗೆ, ಕ್ಲರ್ಕಿಗೆ 800 ಪೋಸ್ಟ್ ಇದಾವೆ. ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಆಫೀಸ್ ಸ್ಕೇಲ್ಸ್ 1ಗೆ 500 ಪೋಸ್ಟ್ ಇದಾವೆ. ಮ್ಯಾನೇಜರ್ ಪೋಸ್ಟ್ ಆಫೀಸರ್ ಸ್ಕೇಲ್ 2ಗೆ 125 ಪೋಸ್ಟ್ ಇದಾವೆ. ಸೊ ಇದು IBPS ಅಲ್ಲೇ ಬರುತ್ತೆ, ಹೌದಾ. ಸೊ ಈಗ 13,000 ಕಾಲ್ ಮಾಡಿದಾರಲ್ಲ ಅದರಲ್ಲೇ ಬರುತ್ತೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು 42,000 to 85,000 ಮಟ್ಟ ಇರುತ್ತೆ. ಇದಕ್ಕಿಂತ ಜಾಸ್ತಿನೇ ಇರುತ್ತೆ, ಹೌದಾ. TADA ಅವೆಲ್ಲ ಬರುತ್ತಲ್ಲ, ಹೌಸ್ ರೆಂಟಲ್ ಅಲೋನ್ಸು, HRA, TADA, ಸೊ ಅದೆಲ್ಲ ಕೂಡಿ 42,000 ಮೇಲೆನೇ ಹೋಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಡಾಕ್ಯುಮೆಂಟ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಸಿಗ್ನೇಚರು, ಆಧಾರ್ ಕಾರ್ಡ್, ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ಇರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟು, ಏಜ್ ಪ್ರೂಫ್, ಹೌದಾ. ಸೊ ಇಷ್ಟು ಡೀಟೇಲ್ಸ್ ಅಪ್ಲೈ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು. ಸೊ ಇದೇ ಥರ ಜಾಬ್ ಅಪರ್ಚುನಿಟೀಸ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್, ಟೆಲಿಗ್ರಾಮ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ, ಹೌದಾ. ಸೊ ಯಾಕಂದರೆ ಇದೇ ಥರ ಡೈಲಿ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಹೌದಾ. ಗೌರ್ಮೆಂಟ್, IT, ನಾನ್ IT ಯಾವ ಬೇಕಾದ್ರೆ. ಆ್ಯಂಡ್ ಶಾರ್ಟ್ಸ್ ವೀಡಿಯೋದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಡೈಲಿ ಮ್ಯಾಥ್ಸ್ಟಿಕ್ಸ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಸಾಲ್ವ್ ಮಾಡಿ, ಕಮೆಂಟ್ ಬಾಕ್ಸ್ ಆನ್ಸರ್ ಹಾಕಿ ಆ್ಯಂಡ್